ಬಿವೈ ವಿಜೇಂದ್ರ ಮತ್ತು ಯತ್ನಾಳ್ ಬಣಕ್ಕೆ ನೋಟಿಸ್ ಕೊಡಲಾಗಿದೆ. ಬಹಿರಂಗ ಹೇಳಿಕೆ ನೀಡ್ತಾ ಇದ್ದವರಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ರಾಜ್ಯ ಬಿಜೆಪಿಯಲ್ಲಿ 5 ನಾಯಕರಿಗೆ ಹೈಕಮಾಂಡ್ ನೋಟಿಸ್ ಕೊಟ್ಟಿರುವಂತದ್ದು. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಎಂಪಿ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಶಾಸಕ ಬಿಪಿ ಹರೀಶ್ಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. 72 ಗಂಟೆಯೊಳಗೆ ಉತ್ತರವನ್ನ ನೀಡುವಂತೆ ಶಾಸಕರಿಗೆ ಡೆಡ್ಲೈನ್ ಕೂಡ ಕೊಡಲಾಗಿದೆ. ಕೇಂದ್ರ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕರಿಂದ ಆದೇಶವನ್ನ ಹೊರಡಿಸಲಾಗಿದೆ. ತಮ್ಮ ಮೇಲೆ ಬರ್ತಾ ಇರುವಂತಹ ಆರೋಪಗಳಿಗೆ ತಾವು ಉತ್ತರವನ್ನ ಕೊಡಬೇಕು 72 ಗಂಟೆಯೊಳಗಡೆ ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಈ ಹಿಂದೆ ಯತ್ನಾಳ್ ಅವರು ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸವನ್ನ ಮಾಡಿದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಎಂಟ್ರಿ ಕೊಟ್ಟು ಸಮಾಧಾನ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತು. ಆದರೂ ಕೂಡ ಅದಕ್ಕೂ ಕೂಡ ಕ್ಯಾರೆ ಅಂದಿರಲಿಲ್ಲ ಯತ್ನಾಳ್. ಅದಾದ ನಂತರ ನೋಟಿಸ್ ಕೂಡ ಜಾರಿ ಮಾಡಿದ್ರು. 2 ಬಾರಿ ನೋಟಿಸ್ ಕೊಟ್ಟ ನಂತರ ಅದಕ್ಕೆ ಉತ್ತರ ಕೊಡುವಂತಹ ಕೆಲಸವನ್ನ ಮಾಡಿದ್ರು ಯತ್ನಾಳ್. ಇದೀಗ ವಿಜೇಂದ್ರ ಬಣಕ್ಕೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಯಾರಿಗೆ ನೋಟಿಸ್ ಕೊಡಲಾಗಿದೆ? ಎಂಪಿ ರೇಣುಕಾಚಾರ್ಯ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಹಾಲಿ ಶಾಸಕರಾದ ಬಿಪಿ ಹರೀಶ್, ಎಸ್ಟಿ ಸೋಮಶೇಖರ್ ಬಿಡಿ ಅವರಂತೂ ಪಕ್ಷದಲ್ಲಿ ಇದ್ದಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಾ ಇದೆ. ಪಕ್ಷದಲ್ಲಿ ಇದ್ಕೊಂಡೇ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕಾಣ ಸಿಗ್ತಾರೆ. ಹಾಗಾಗಿ ಅವ್ರಿಗೆ ನೋಟಿಸ್ ಕೊಟ್ಟರು ಒಂದೇ, ನೋಟಿಸ್ ಕೊಡದೇ ಇದ್ರೂ ಕೂಡ ಒಂದೇ. ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿಯು ಸದ್ಯಕ್ಕೆ 72 ಗಂಟೆಗಳ ಒಳಗಡೆ ಈ ಒಂದು ನೋಟಿಸ್ಗೆ ನೀವು ಉತ್ತರವನ್ನ ಕೊಡಬೇಕು ಅನ್ನುವಂತಹ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಒಂದು 3 ಟೀಮ್ ನ ಇಲ್ಲಿ ಗಮನಿಸಬಹುದು. ಒಂದು ವಿಜೇಂದ್ರ ಪರವಾಗಿರುವಂತಹ ಟೀಮ್, ಇನ್ನೊಂದು ಯತ್ನಾಳ್ ಟೀಮ್, ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ನೋಡಿದ್ರೆ ಬಿಜೆಪಿ ಮನೆಯಲ್ಲಿ. ಆದ್ರೆ ಕಾಂಗ್ರೆಸ್ ಕಾರ್ಯಕ್ರಮಗಳಿಗೆ ಹೋಗಿ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್, ಈ 3 ಟೀಮಿಗೂ ಕೂಡ ಇದೀಗ ಹೈಕಮಾಂಡ್ ನೋಟಿಸ್ ಅನ್ನ ಕೊಟ್ಟಿದೆ. ಶೋಕಸ್ ನೋಟಿಸ್ ಅಂದ್ರೆ ಇದಕ್ಕೆ ಉತ್ತರ ಕೊಡಿ, ನಿಮ್ಮ ವರ್ತನೆ ಯಾಕೆ ಹೀಗಾಗ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ. ಯತ್ನಾಳ್ ಅವರು ಇದಕ್ಕೆ ಕ್ಯಾರ್ ಮಾಡ್ತಾರಾ ಗೊತ್ತಿಲ್ಲ. ಮಗದೊಂದು ಕಡೆ ಸಮಾವೇಶ ಮಾಡ್ತೀವಿ ಅಂತ ಓಡಾಡ್ತಾ ಇದ್ದವರು ಸದ್ಯ ಸೈಲೆಂಟ್ ಆಗಿದ್ದಾರೆ. ಉತ್ತರ ಏನು ಕೊಡ್ತಾರೆ ಅಥವಾ ಉತ್ತರ ಕೊಡದೆ ತಮ್ಮ ಉದ್ದಟತನವನ್ನು ಮತ್ತೆ ಮುಂದುವರಿಸ್ತಾರಾ? ಇನ್ನು ಶಿವರಾಮ್ ಹೆಬ್ಬಾರ್, ಸೋಮಶೇಖರ್ ಪಕ್ಷದಿಂದ ಉಚ್ಚಾಟನೆ ಏನಾದರೂ ಆಗ್ತಾರಾ? ಈ 3 ಟೀಮ್ ತಮ್ಮ ಉತ್ತರದ ಮುಖಾಂತರ ಇದೀಗ ಬಿಜೆಪಿ ಹೈಕಮಾಂಡ್ಗೆ ನಾವು ಯಾಕೆ ಹಿಂಗೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು. ಕೊಡ್ತಾರಾ ಇಲ್ವಾ ನೋಡೋಣ. 3 ದಿನ ಟೈಮ್ ಕೊಟ್ಟಿದ್ದಾರೆ, 72 ಗಂಟೆ ಅಂದರೆ. ವಿಲ್ ಸಿ ಏನಾಗುತ್ತೆ.